ಆಯ್ತು. ಭಾರತೀಯ ಭೂಭಾಗ ಟಿಬೆಟಿಯನ್ ಭೂಭಾಗಕ್ಕೆ ಬಂದು ಒಡೆದಾಗ ಸೃಷ್ಟಿಯಾಗಿರುವಂಥ ಮೌಂಟೇನ್ಗಳು ನೋಡಿ. ಬ್ರಾಂಡಿ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಲಾಸ್ಟ್ ಟೈಮ್ ಇಲ್ಲೇ ಕ್ರಾಸ್ ಮಾಡ್ಕೊಂಡು ಹೋಗಿದ್ವಿ. ಅಪ್ಕೋ ಚಾಯ್ ಅವ್ರ ಪನಿ ಪಿನಿಕ್ಲಿ ಗುರು. ಎಣ್ಣೆ ಹೊಡೆದಾದ್ಮೇಲೆ ಅದ್ರ ಎಕ್ಸ್ಪೀರಿಯೆನ್ಸ್ ನಂಗೆ ಗೊತ್ತು. ಸರಿಗೆ ನೀರು ಕುಡ್ದಿಲ್ಲ, ಹೈಡ್ರೇಷನ್ ಇಲ್ಲ ಅಂತಂದರೆ ಹೊಟ್ಟೆ ಕರುಳು ಎಲ್ಲ ಬರ್ರಂತಿರುತ್ತವೆ. ಯಾರೂ ಇಲ್ದಿರೋ ಜಾಗದಲ್ಲಿ ಸಖತ್ತಾಗಿ ಹೊಟ್ಟೆ ಹೆಸರು ಏನು ಮಾಡ್ತೀವಿ ಅಂದರೆ, ಮುಂಚೆ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡು ತೊಗೊಂಬಂದರೆ ಬದುಕ್ತೀವಿ, ಇಲ್ಲಾಂದರೆ ಸತ್ತೋಗ್ಬಿಡ್ತೀವಿ. ಸ್ನೇಹಿತರೆ, ನನ್ನ ಬಹುದಿನದ ಬೇಡಿಕೆಯ ರಸ್ತೆ ಇದು ಘಾಟಾ ಲೂಪ್ಸ್. ಘಾಟಾ ಲೂಪ್ಸಲ್ಲಿ 21 ಹೇರ್ ಪಿನ್ ಬೆಂಡ್ಸ್ ಇದೆ. ಲಾರಿಯವರನ್ನೇ ಇಲ್ಲಿ ಬಂದು ಗಾಡಿ ಓಡಿಸೋದಕ್ಕೆ ಭಯ ಪಡ್ತಾರೆ. ನಿಜವಾಗ್ಲೂ ತಲೆನಲ್ಲಿ ಮಾಂಸದ ಮೆದುಳು ಇದ್ದಂಥವ್ರು ಯಾರೂ ಈ ಕೆಲಸ ಮಾಡಲ್ಲ. ಬಹುತ್ ದಿಕ್ಕತೆ ಇದೆ. ಪಾನಿ ಪೀನಿ ಅಣ್ಣ ತಿನ್ನೋಕೆ ಕುರ್ಕುರೆ ಕೊಡ್ತವ್ರೆ. ಲಿಟ್ರಲ್ಲಿ ಕುಡಿಯೋಕೆ ನೀರನ್ನು ಕೊಟ್ಟರು, ಕುರ್ಕುರೆನೂ ಕೊಟ್ಟರು. ಬೈ ಥ್ಯಾಂಕ್ ಯು ಸೋ ಮಚ್. ನನ್ನ ಜೀವನದಲ್ಲೇ ಇದೆಲ್ಲ ತಿಂತಿರ್ಲಿಲ್ಲ ಗುರು ನಾನು. ಹೆಂಗಿದೆ ಗೊತ್ತಾ ಗೈಸ್, ನೀವು ಎಷ್ಟು ದೂರಕ್ಕೆ ನೋಡ್ತೀರೋ ಅಷ್ಟು ದೂರದಿಂದನೂ ಬರ್ತಾ ಇರತ್ತೆ ಸುಮ್ಮನೆ. ಇಷ್ಟೊಂದೆಲ್ಲ ಟಯರ್ಡ್ ಆಗಿದ್ರು ಒಂದು ಹೋಪ್ ಇಟ್ಕೊಂಡು ಸೈಕಲ್ ತುಳಿತಾ ಇದ್ದೀನಿ. ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಇವಾಗ ಭಾರತದ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡದ ದಕ್ಷಿಣ ತುದಿವರೆಗೆ ಸೈಕಲಲ್ಲಿ ಪ್ರಯಾಣ ಮಾಡ್ತಿದ್ದೀನಿ. ಸದ್ಯಕ್ಕೆ ನಾವೀಗ ಲೇಗ್ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲೊಂದು ಬೋರ್ಡ್ ಹಾಕೋರೆ, ಜುಲೇ ಡಿಸ್ಟ್ರಿಕ್ಟ್ ಪೊಲೀಸ್ ಲೇ ವೆಲ್ಕಮ್ಸ್ ಯು ಟು ಡಿಸ್ಟ್ರಿಕ್ಟ್ ಲೇ ಅಂತ ಹಾಕೋರೆ. ಇಲ್ಲೇ ನಮ್ಮ ಸೈಕಲ್ ನಿಂತಿದೆ. ಬೆಳಗಿನ ಪ್ರಯಾಣವನ್ನು ಇಲ್ಲಿಂದ ಆರಂಭ ಮಾಡ್ತಿದ್ದೀವಿ. ಹೀಗೆ ಸ್ವಲ್ಪ ಮುಂದೋಗಿ ಹೋದ್ಮೇಲೆ ನಮಗೆ ಘಾಟಾ ಲೂಪ್ ಸಿಗುತ್ತೆ. ಘಾಟಾ ಲೂಪ್ಸ್ ಬಂದ್ಬಿಟ್ಟು ಒನ್ ಆಫ್ ದ ಡೆಡ್ಲಿಯೆಸ್ಟ್ ರೋಡ್ಸ್ ಇನ್ ಲಡಾಖ್ ರೀಜನ್ ಅಂತ ಹೇಳ್ಬೋದು. ಸಖತ್ ಕಷ್ಟ, ತುಂಬ ಕೇರ್ಫುಲ್ಲಾಗಿ ಓಡಿಸ್ಬೇಕು. ನನಗೆ ಮುಂದೆ ಊಟ ಸಿಗುತ್ತೋ ಇಲ್ವೋ ಅದನ್ನು ಗೊತ್ತಿಲ್ಲ. ಹಾಗಾಗಿ ನಾನು ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದಿಷ್ಟು ಥಿಂಗ್ಸ್ನ ಊಟ ಮಾಡೋಕ್ಕೆ ಅಂತ ಮ್ಯಾಗಿ ಇಟ್ಕೊಂಡಿದ್ದೀನಿ. ಗ್ಯಾಸ್ಗೆ ಎಲ್ಲ ರೆಡಿ ಇದೆ, ಸ್ಟವ್ ಎಲ್ಲ ರೆಡಿ ಇದೆ, ಏನು ಪ್ರಾಬ್ಲಮ್ ಇಲ್ಲ. ನೀರು ಒಂದು ಸಿಕ್ಕರೆ ಸಾಕು, ಹೆಂಗೋ ಒಂದು ದಿವಸ 2 ದಿವಸ ಬದುಕೋತೀನಿ. ಸೊ ಗೈಸ್ ಬನ್ನಿ ಹೋಗೋಣ. ಸಖತ್ತಾಗಿರುತ್ತೆ. ರೋಡ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನಿಮಗೆ ಫುಲ್ ಆಶ್ಚರ್ಯನೇ ಆಗೋಗ್ಬಿಡುತ್ತೆ ಆ ಥರದ ರೋಡಲ್ಲಿ ನಾವೀಗ ಹೋಗ್ತಿರೋದು. ಸ್ನೇಹಿತರೆ, ನಿಮಗೆ ಕಾಣಿಸ್ತಾ ಇದೆಯಾ ಇಲ್ಲೆಲ್ಲ ಮಣ್ಣಿನ ರಚನೆ ಹೇಗಿದೆ ಅಂತ? ನೋಡಿ, ಎಲ್ಲ ಗೆರೆ ಕೊಡ್ತಿರೋ ಥರ ಇದೆ ಅಲ್ವಾ? ಲಕ್ಷಾಂತರ ಸಾವಿರಾರು ವರ್ಷಗಳ ಹಿಂದೆ ಅಷ್ಟು ಎತ್ತರಕ್ಕೆ ನೀರು ಹರಿತಾ ಇತ್ತು. ಆವಾಗ ಅಲ್ಲಿವರೆಗೂ ಕೊರೆದಿದೆ. ಅಲ್ಲೊಂದಿಷ್ಟು ರಚನೆ ಕಾಣಿಸ್ತಿರ್ಬೋದು ನಿಮಗೆ, ಒಂಥರ ಶಿಖರ ಥರ. ಅದೆಲ್ಲ ನೀರು ಮೇಲಿಂದ ಕೆಳಗಡೆ ಬರುವಾಗ ಆಗಿರುವಂಥ ರಚನೆಗಳು. ಇದೆಲ್ಲ ಒಂದು ಕಾಲದಲ್ಲಿ ಸಮುದ್ರದ ತಳಭಾಗ ಆಗಿತ್ತು. ಆ ಸಮುದ್ರದ ತಳಭಾಗ ಬಂದ್ಬಿಟ್ಟು ಈ ಇಂಡಿಯನ್ ಟೆಕ್ಟಾನಿಕ್ ಪ್ಲೇಟ್ ಏನಿದೆ, ಭಾರತೀಯ ಭೂಭಾಗ ಟಿಬೆಟಿಯನ್ ಭೂಭಾಗಕ್ಕೆ ಬಂದು ಒಡೆದಾಗ ಸೃಷ್ಟಿಯಾಗಿರುವಂಥ ಮೌಂಟೇನ್ಗಳು. ಸೊ ಹಂಗಾಗಿನೇ ಇವತ್ತಿಗೂ ಆ ಕುರುಹುಗಳನ್ನೆಲ್ಲ ನೋಡ್ಬೋದು. ಯಾವ ಲೆವೆಲಿಗಿದೆ ಈ ವ್ಯಾಲಿ ಅಂದರೆ ಸಖತ್ತಾಗಿದೆ ಮಾತ್ರ. ಇದನ್ನೆಲ್ಲ ನೋಡ್ತಿದ್ರೆ ಒಂಥರ ಪ್ರಕೃತಿ ವಿಸ್ಮಯ ಇವೆಲ್ಲ. ಅಲ್ಲಿ ನೋಡಿ, ಮೇಲಿಂದ ಮಣ್ಣು ಜರುಗಿದೆ, ಫ್ರೆಶ್ ಆಗಿ ಈ ವರ್ಷ ಜರುಗಿರೋ ಥರ ಇದೆ ಅದು ಮಣ್ಣು. ಯಾಕಂದರೆ ನೀರು ಮೇಲೆ ಕರಿಯುತ್ತೆ. ಈಗ ನೀರು ಕಡಿಮೆ ಇದೆಯಲ್ಲ, ಇನ್ನೂ ಜಾಸ್ತಿ ಎರಿಯುತ್ತೆ. ಆ ಜಾಸ್ತಿ ಎರಿಯುವಾಗೆಲ್ಲ ಕುಚ್ಕೊಂಡು ಹೋಗುತ್ತೆ ಮಣ್ಣನ್ನು ಮುಂದಕ್ಕೆ. ಸರ್ಚುವಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಬ್ರಿಡ್ಜ್ ಸಿಗುತ್ತೆ. ನೀವು ಬರೋಷ್ಟೊತ್ತಿಗೆ ಬಹುಶಃ ಬ್ರಿಡ್ಜ್ನ ಚೇಂಜ್ ಮಾಡಿರ್ತಾರೆ ಅನ್ಕೋತೀನಿ. ನೋಡಿ, ಬರೀ ಮರದ ದಿಮ್ಮೆ ಹಾಕಿ ಮಾಡಿರೋದು. ಪಕ್ಕದಲ್ಲಿ ಸ್ಟೀಲ್ ಬ್ರಿಡ್ಜ್ ಮಾಡ್ತಾರೆ. ಹೋಯ್ತು ಪ್ರಾಣ ಇಲ್ಲಿ ಮಿಸ್ ಆದರೆ. ನೋಡಿ, ಅವರು ಬ್ರಿಡ್ಜ್ ಮಾಡೋದಕ್ಕೆ ಇಲ್ಲಿವರೆಗೂ ಹುಡ್ಕೊಂಬಂದಿದ್ದಾರೆ. ಹೆಂಗಿದೆ ಗೊತ್ತಾ? ಹಿಂಗೆ ಬಂದು ಹಿಂಗೆ ಹೋಗುತ್ತೆ. ಫುಲ್ ಯು ಶೇಪ್ ಆಯಿತಾ? 1.5 ಕಿಲೋಮೀಟ್ರ್ ಇದೆ ಆ ಕಡೆ ರೋಡು, ಈ ಕಡೆ ರೋಡು 1.5 ಕಿಲೋಮೀಟ್ರ್ ಇದೆ. ಎಲ್ಲೂ ಈ ಥರ ಇವ್ರಿಗೆ ಕಲ್ಲು ಸಿಕ್ಕಿಲ್ಲ, ಇಲ್ಲಿ ಮಾತ್ರ ಕಲ್ಲು ಸಿಕ್ಕಿದೆ. ಹಾಗಾಗಿ ಇವರು ಇಲ್ಲಿ ಬಂದ್ಬಿಟ್ಟು ಈ ಥರ ಬ್ರಿಡ್ಜ್ನ ಮಾಡ್ತಾರೆ. ಬರೀ ಮಣ್ಣಿನ ಕಡೆ ಬ್ರಿಡ್ಜ್ ಮಾಡಿದ್ರೆ ಬ್ರಿಡ್ಜು ಬಿದ್ದೋಗ್ಬಿಡುತ್ತೆ. ಅದಕ್ಕೆ ಇವರು ಕಲ್ಲನ್ನು ಹುಡ್ಕೊಂಬಂದವ್ರು ನೋಡಿ ಇಲ್ಲಿವರೆಗೂ. ಇಲ್ಲಿಂದ ಈಚೆಗೆಲ್ಲ ಫುಲ್ ಕಲ್ಲಿರೋ ವ್ಯಾಲಿ. ಇಲ್ಲಿ ಲ್ಯಾಂಡ್ಸ್ಕೇಪಲ್ಲಿ ಸೈಕಲ್ ಹೊಡಿತಾರೋ ನನಗೆ ಇಲ್ಲೇ ಇರಬೇಕು ಅನ್ನೋ ಫೀಲಿಂಗ್ ಬರ್ತಿದೆ ಗುರು. ನಿಜ, ಇದ್ರ ಸೌಂದರ್ಯ ವರ್ಣಿಸೋದಕ್ಕೆ ಒಂದು ಎಪಿಸೋಡ್ ಮಾಡಬೇಕು ನಿಜವಾಗ್ಲೂ. ಅಷ್ಟು ಅದ್ಭುತವಾಗಿದೆ ಇಲ್ಲೆಲ್ಲನೂ. ರಸ್ತೆಗಳನ್ನ ಮಾತ್ರ BR ಓದೋರು ಬೆಂಕಿ ಥರ ಮಾಡೋರೆ. ಏನು ಪ್ರಾಬ್ಲಮ್ ಇಲ್ಲ, ರಸ್ತೆ ಎಲ್ಲ ಸೂಪರ್ ಆಗಿದ್ದಾವೆ. ಅಲ್ಲಿ ಮುಂದೆ ಸ್ವಲ್ಪ ಘಾಟಾ ಲೂಪ್ಸಲ್ಲಿ ಹಂಗೆ ಅರೆ ಬರೆ ಇದೆ ಅಷ್ಟೇ. ಘಾಟ್ ಸೆಕ್ಷನ್ ಬಿಟ್ಟು ನಾರ್ಮಲ್ ರೋಡೆಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ.
ನೋಡಿ ಬ್ರಾಂಡಿ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಲಾಸ್ಟ್ ಟೈಮ್ ಇಲ್ಲೇ ಕ್ರಾಸ್ ಮಾಡ್ಕೊಂಡು ಹೋಗಿದ್ವಿ. ಇಲ್ಲಿ ಒಂದು ಅಣ್ಣ ಬಂದವನೆ ನೇಪಾಳಿಂದ. आप इतना शराब पिए हैं, कैसा चलेगा यार? नहीं शराब जैसे ना शराब नहीं पीना भाई. मेरे पास भी पानी इतना ही बचा है, आगे ले पानी नहीं है. आपको चाहिए और पानी पीने के लिए? ಗುರು ಎಣ್ಣೆ ಹೊಡೆದಾದ್ಮೇಲೆ ನಾನು ಅದ್ರ ಎಕ್ಸ್ಪೀರಿಯೆನ್ಸ್ ನಂಗೆ ಗೊತ್ತು. ಸರಿಗೆ ನೀರು ಕುಡ್ದಿಲ್ಲ, ಹೈಡ್ರೇಷನ್ ಇಲ್ಲ ಅಂತಂದರೆ ಹೊಟ್ಟೆ ಕರುಳು ಎಲ್ಲ ಬರ್ರಂತಿರುತ್ತಾಳೆ. ನಾವು ಫುಲ್ ಎಣ್ಣೆ ಹೊಡ್ಬಿಡೋನೆ ಮಾರಾಯ. ಥೂ, ಬ್ರಾಂಡಿ ಬ್ರಿಡ್ಜ್ ಹತ್ರ ನಗು ಬಿಡ್ತಿದೆ ನನಗೆ. ಬ್ರಾಂಡಿ ಬ್ರಿಡ್ಜ್ ಹತ್ರ ಬ್ರಾಂಡಿ ಕುಡ್ಕೊಂಡು ಸುತ್ತಾಡ್ತಾನೆ ಮಾರಾಯ. ಸಖತ್ ಕಷ್ಟ. ಇಲ್ಲೆಲ್ಲ ನೀರೇ ಇಲ್ಲ ದರಿದ್ರಕ್ಕೆ. ನಾನು ಏನು ಮಾಡಬೇಕು ಗೊತ್ತಿಲ್ಲ. ಎಲ್ಲ ಫುಲ್ ನೋಡಿ ಎಲ್ಲ ನೀರು ಖಾಲಿಯಾಗಿ ಹೋಗ್ಬಿಟ್ಟದೆ. ಹಂಗೆ ಖಾಲಿ ಹೊಡಿತಿದೆ. ಇವಾಗ ಏನು ಮಾಡ್ತಿದ್ದಾರೆ ಬ್ರೋದವರು ಅಂದರೆ, ಎಲ್ಲ ಕಡೆ ಈ ಥರ ಹೊಸ ಬ್ರಿಡ್ಜ್ಗಳನ್ನ ಇನ್ಸ್ಟಾಲ್ ಮಾಡ್ತಿದ್ದಾರೆ. ಅದು ಹಳೆ ಬ್ರಿಡ್ಜು, ಅಲ್ಲೂ ಇದೇ ಥರ ಸ್ಟೀಲ್ ಬ್ರಿಡ್ಜ್ ಹಾಕಿರ್ತಾರೆ. ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಈಗ ಹೊಸದು ದೊಡ್ಡ ಬ್ರಿಡ್ಜ್ ಮಾಡೋರು. ಇದಕ್ಕೆ ಕೆಪಾಸಿಟಿ ಜಾಸ್ತಿ ಇರುತ್ತೆ. ನನಗನ್ಸುತ್ತೆ ಒಂದು 30-40 ಟನ್ ಅಂತ. ಅದಕ್ಕೂ ಜಾಸ್ತಿ ಇರುತ್ತೆ. ಯಾಕಂತಂದರೆ ಒಟ್ಟಿಗೆ ಒಂದು 2-3 ಗಾಡಿ ಪಾಸ್ ಆದ್ರೂ ಏನೂ ಆಗಬಾರ್ದು ಅನ್ನೋ ಲೆಕ್ಕಕ್ಕೆ. ಹಿಂಗೆ ಮುಂದೆ ಹೋದರೆ ನಮಗೆ ವಿಸ್ಕಿ ಬ್ರಿಡ್ಜ್ ಕೂಡ ಸಿಗುತ್ತೆ. ನಾನು ಲಾಸ್ಟ್ ಟೈಮ್ ಬರುವಾಗ 2 ಬ್ರಿಡ್ಜ್ಗಳನ್ನ ನೋಡ್ಕೊಂಡು ಹೋಗಿದ್ದೆ. ಅಂದ್ಕೊಂಡಿದ್ದೆ ಇಲ್ಲೆಲ್ಲ ಫೋಟೋ ತಗೋಬೇಕು ಅಂತ. ನಾವಿವಾಗ 4000 ಮೀಟ್ರ್ ಎತ್ತರದಲ್ಲಿದ್ದೀವಿ. ಇಲ್ಲಿ ನೀನೇ ಅಂತ ಅನ್ನೋಕ್ಕೆ ಯಾರೂ ಜನ ಇರೋಲ್ಲ. ಅಂಥದ್ರಲ್ಲಿ ನೇಪಾಳಿಂದ ಬಂದಂತಹ ಕಾರ್ಮಿಕರು ಟೆಂಟ್ಗಳನ್ನ ಹಾಕ್ಕೊಂಡು ಮಳೆ ಬಿಸಿಲು ಚಳಿ ಅಂದೇ ಇಲ್ಲೇ ಉಳ್ಕೊಂಡು ನಮಗೋಸ್ಕರ ರಸ್ತೆಗಳನ್ನ ಕಟ್ತಾರೆ. ಅನಿಸ್ಬೋದು ಅವರೇನು ಪುಕ್ಷೇಟ ಮಾಡಲ್ಲ ಹುಡುಗರು, ಕಾಸು ತಗೋತಾರೆ ಅಂತ. ಬಟ್ ಸ್ಟಿಲ್ ಸಖತ್ ಕಷ್ಟ. ಕಾಸು ತೊಗೊಂಡ್ರು ಇದೆಲ್ಲ ಕರೆಕ್ಟಾಗಿ ಮಾಡಬೇಕಲ್ವ, ಇಲ್ಲೆಲ್ಲ ಸಹಿಸ್ಕೋಬೇಕಲ್ವ ಈ ವೆದರ್ಗಳನ್ನೆಲ್ಲ. ಅದು ರಿಯಲಿ ಹ್ಯಾಟ್ಸ್ ಆಫ್ ಅವ್ರಿಗೆ. ಕರ್ನಾಟಕದವರು, ಆಂಧ್ರದವರು, ನಾವೆಲ್ಲ ಇಲ್ಲಿ ಬಂದು ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ಆ ಥರದ್ದು ವಾತಾವರಣ ಇಲ್ಲಿ. ನಮಸ್ಕಾರ. ಇದು ವಿಸ್ಕಿ ಬ್ರಿಡ್ಜು. ಹಳೇದು ಹೊಸದು ಎರಡೂ ಇದೆ. ಸ್ನೇಹಿತರೆ, ನನ್ನ ಬಹುದಿನದ ಬೇಡಿಕೆಯ ರಸ್ತೆ ಇದು ಘಾಟಾ ಲೂಪ್ಸಲ್ಲಿ 21 ಹೇರ್ ಪಿನ್ ಬೆಂಡ್ಸ್ ಇದೆ. ಹಿಂಗೆ ಆ ಬೆಟ್ಟ ಕಾಣಿಸ್ತಿದೆಯಲ್ಲ, ಅದ್ರ ತುದಿಗೆ ಹೋಗ್ಬೇಕು ನೋಡ್ರಿ. ಇದ್ರ ಹಿಂದ್ಗಡೆ ಬೆಟ್ಟ ಕಾಣಿಸ್ತಿದೆಯಲ್ಲ, ಅದ್ರ ತುದಿಗೆ ಹಿಂಗೆ ನೆಟ್ಟಿಗೆ ಹತ್ತದಂಗೆ ಮಸ್ತ್ ಮಜಾ ಬರುತ್ತೆ ಇಲ್ಲಿ ಗಾಡಿ ಓಡಿಸೋದಕ್ಕೆ. ಸ್ಪೆಷಲಿ ಸೈಕಲ್ ಕ್ರೇಜಿ ಅಂದ್ಕೊಳ್ಳಿ. ಇನ್ನೊಂದು ವಿಷಯ ಏನು ಅಂತಂದರೆ, ಲಾರಿಯವರನ್ನೇ ಇಲ್ಲಿ ಬಂದು ಗಾಡಿ ಓಡಿಸೋದಕ್ಕೆ ಭಯ ಪಡ್ತಾರೆ. ಇಲ್ಲಿ ಬರೀ 6 ವೀಲ್ ಮಾತ್ರ ಕಟ್ಟಾಗೋದು, ಬೇರೆ ಯಾವ ಗಾಡಿನೂ ಕಟ್ಟಾಗೋದ. ಆ ಥರದ್ದೊಂದು ರಸ್ತೆಯಲ್ಲಿ ನಾನು ಇವಾಗ ಸೈಕಲ್ ಓಡಿಸ್ತಿದ್ದೀನಿ. ಸುಮ್ಮನೆ ಹಂಗೆ ಯೋಚನೆ ಮಾಡಿ ಇದೆಲ್ಲ ಎಷ್ಟು ಕಷ್ಟ ಇರುತ್ತೆ ಅಂತ. ಹತ್ಸೋಣ ಬನ್ನಿ. ನಾವು ಅವತ್ತು ಲಾರಿ ತೊಗೊಂಬಂದಿದ್ದ ದಿವಸ ಅಜಯ್ ಅಣ್ಣ ಹೇಳ್ತಾಯಿದ್ರು, ಬ್ರೋ ಇಲ್ಲೆಲ್ಲ ಹೊಡೋದು ಎಷ್ಟು ಕಷ್ಟ ಬ್ರೋ ನಿಮಗೆ ಅಂತ. ಅಜಯ್ ಅಣ್ಣ ಆ್ಯಕ್ಚುಲಿ ಅಂದರೆ ಇಲ್ಲಿ ಸೈಕಲ್ ಹೊಡೋದು ಅಷ್ಟೊಂದು ಕಷ್ಟ ಇರೋದೇ ಅಲ್ಲ, ಫುಲ್ ಈಸಿ ಇರುತ್ತೆ. ನಮಗೆ ಈಸಿಯಾಗಿ ಹತ್ತಿಸ್ಬೋದು. ಏನಂದರೆ ಸ್ವಲ್ಪ ರೋಡ್ ಸರಿ ಇರಬೇಕಿತ್ತು ಅಷ್ಟೇ. ಈ ಥರ ಗುಂಡಿ ಬಿದ್ದಿರಬಾರ್ದಿತ್ತು. ಆರಾಮಾಗಿ ಹತ್ತಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಅಷ್ಟೇ, ಬಟ್ ಆರಾಮಾಗಿ ಹತ್ತಿಸ್ಬೋದು. ನಂಗೆ ಯಾಕೋ ಪ್ರಾಪರಾಗಿ ಹೈಡ್ರೇಷನ್ ಆಗ್ತಿಲ್ಲ. ಅಂದರೆ ಎಲೆಕ್ಟ್ರೋಲೈಟ್ಸ್ ಎಲ್ಲ ತೊಗೋಬೇಕಿತ್ತು, ಖಾಲಿ ಆಗಿಬಿಟ್ಟಿದೆ. ಮುಂದೆ ಯಾವ್ದಾದ್ರು ಆಸ್ಪತ್ರೆಯಲ್ಲಿ ತೊಗೊಳ್ಳೋಣ ಅಂತ. ನಾನು ಸ್ವಲ್ಪ ದುಡ್ಡು ಉಳಿಸೋದು ಜಾಸ್ತಿ ಅಲ್ವ, ಹಾಗಾಗಿ ಎಮರ್ಜೆನ್ಸಿಗೆ ಅಂತ ಉಪ್ಪು ಮತ್ತು ಸಕ್ಕರೆನ ಇಟ್ಕೊಂಡಿದ್ದೆ. ಇದನ್ನೇ ಮಿಕ್ಸ್ ಮಾಡ್ತೀನಿ ಇವಾಗ ನೀರಿಗೆ. ಹೊಡಿತಾನೆ ಇದ್ದೀನಿ. ಇನ್ನೂ ಸಾಕ್ತಾನೆ ಇಲ್ಲ ಗುರು. ನಾವು ಇನ್ನೂ 250 ಮೀಟ್ರ್ ಮೇಲಕ್ಕೆ ಹತ್ತಬೇಕು. ಹಿಂಗೆ ಹಚ್ಕೊಂಡು ಜಾಸ್ತಿ ಈ ಥರ ಸೈಕಲ್ ಹೊಡಿವಾಗ ಜಾಸ್ತಿ ಉಸಿರಾಡ್ತೀವಲ್ವ, ಅದಕ್ಕೆ ಸರಿಯಾಗಿ ಧ್ವನಿನೇ ಕೇಳಲ್ಲ. ಧ್ವನಿ ಹೋಗ್ಬಿಟ್ಟಿರುತ್ತೆ. ಯಪ್ಪ.
ಇದೊಂದು ಮರೆಯದ ಅನುಭವ ನನಗೆ. ಯಾರೂ ಇಲ್ದಿರೋ ಜಾಗದಲ್ಲಿ ಸಖತ್ತಾಗಿ ಹೊಟ್ಟೆ ಹಸಿದ್ರೆ ಏನು ಮಾಡ್ತೀವಿ ಅಂದರೆ, ಮುಂಚೆ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡು ತೊಗೊಂಬಂದರೆ ಬದುಕ್ತೀವಿ, ಇಲ್ಲಾಂದರೆ ಸತ್ತೋಗ್ಬಿಡ್ತೀವಿ. ನಾನು 4 ಮೊಟ್ಟೆ ತೊಗೊಂಬಂದಿದ್ದೆ, ಸಖತ್ ಹೊಟ್ಟೆ ಹಸಿತಾ ಇದೆ. ಸಮಯ ಆವಾಗಲೇ 4 ಗಂಟೆ ಆಯಿತು. ಸೊ ಹಂಗಾಗಿ ಮೊಟ್ಟೆ ಹೊಡ್ಕೊಂಡು ತಿನ್ನೋಣ. ನಮ್ಮೂರೊಬ್ಬರು ಮಾರ್ಗ ಮಧ್ಯದಲ್ಲಿ ಸಿಕ್ಕಿದ್ದಾರೆ. ನಿಮ್ಮ ಹೆಸರೇ ಮರ್ತೋಯ್ತು ನನಗೆ. ಯಶವಂತ್ ಅಂತ ಹೇಳಿ. ಯಶವಂತ್ ಅಂತ. ಯಾರು ಇನ್ಸ್ಟಾಗ್ರಾಮ್ ಇದೆಯಾ ನಿಮ್ಮದು? ಯಶ್ ಅನಿಮಿ ಅಂತ ಇದೆ. ಯಶ್ ಅನಿಮಿ ಅಂತನಾ? ಸೊ ಯಶ್ ಅನಿಮಿ ಅಂತ ಅವ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಫಾಲೋ ಮಾಡಿ. ನೋಡಿ, ಅವರನ್ನು ಒಂದು ರೆಂಟ್ಗೆ ಗಾಡಿ ತೊಗೊಂಡು ಅಡ್ವೆಂಚರ್ ಟ್ರಿಪ್ ಮಾಡೋಕ್ಕೆ ಬಂದವ್ರೆ. ನೈಸ್ ಟು ಮೀಟ್ ಬ್ರೋ. ಥ್ಯಾಂಕ್ ಯು ಸೊ ಮಚ್. ನೈಸ್ ಮೀಟಿಂಗ್ ಯು. ಪ್ರೌಡ್ ಆಫ್ ಯು ಸರ್ ಆ್ಯಕ್ಚುಲಿ. ಥ್ಯಾಂಕ್ಸ್ ಬ್ರೋ. ಎಲ್ಲೆಲ್ಲ ಹೋಗಿ ಬಂದಿರೋ ತುಂಬ ಗ್ರೇಟ್ ಆ್ಯಕ್ಚುಲಿ. ನಿಜವಾಗ್ಲೂ ತಲೆನಲ್ಲಿ ಮಾಂಸದ ಮೆದುಳು ಇದ್ದಂಥವ್ರು ಯಾರೂ ಈ ಕೆಲಸ ಮಾಡಲ್ಲ. ಯಾರೋ ಒಬ್ಬ ಒಂದು ಬಾಟ್ಲು ಬಿಸಾಕ್ದ ಅಂತ ಎಲ್ಲರೂ ಬಿಸಾಕ್ತವ್ರೆ. ಲಿಟ್ರಲಿ ಎಷ್ಟೊಂದು ಡ್ಯಾಮೇಜ್ ಮಾಡ್ತಿದ್ದಾರೆ ಎನ್ವಿರಾನ್ಮೆಂಟ್ ಅಂದರೆ. ಸೊ ನಾನು ಇದನ್ನೆರಡು ತೊಗೊಂಬಂದಿದ್ದೆ, ಮರ್ತೇ ಬಿಟ್ಟಿದ್ದೀನಿ. ಇದು ಅಮೂಲ್ ಅವ್ರದ್ದು ಮಜ್ಜಿಗೆ. ನಿಜ ಉಸಿರಾಡೋಕ್ಕಾಯ್ತಿಲ್ಲ, ಏನೂ ಇಲ್ಲ, ಸಖತ್ ಸುಸ್ತಾಗ್ತಿದೆ. ಶಬ್ದ ಒಂಥರ ಅಲ್ಲಿ ಆ್ಯಕ್ಚುಲಿ ಕೆಳಗಡೆ ಬ್ಲಾಸ್ಟ್ ಮಾಡ್ತಿದ್ದಾರೆ. ಏನಕ್ಕೆ ಬ್ಲಾಸ್ಟ್ ಮಾಡ್ತಿದ್ದಾರೆ ಅಂದರೆ, ಸುರಂಗ ಮಾಡ್ತಿದ್ದಾರಲ್ಲೊಂದು, ಅದಕ್ಕೆ ಬ್ಲಾಸ್ಟ್ ಮಾಡ್ತಿದ್ದಾರೆ. ಸರಿ, ಇದು ತಗೊಂಬಂದಿದ್ದು ಮರ್ತೇ ಬಿಟ್ಟಿದೆ. ಇವಾಗ ಕುಡಿತೀನಿ. ಸಖತ್ತಾಗಿ ಅಂದರೆ ಸಖತ್ತಾಗಿ ಹೊಟ್ಟೆ ಹಸಿತಾ ಇದೆ. ಯಪ್ಪ, ಹೊಟ್ಟೆ ಎಲ್ಲ ನೋಯ್ತಿದೆ. ಇಲ್ಲಿಗೆ ಘಾಟಲ್ಲೂ ಮುಗೀತು. ನಾವು 4000 ಮೀಟ್ರಿಂದ 4500 ಮೀಟ್ರ್ವರೆಗೂ ಮೇಲೆ ತುಳ್ಕೊಂಡು ಬಂದಿದ್ದೀವಿ. ಹಂಗೆಲ್ಲ ರಸ್ತೆ ಕಾಣಿಸ್ತಿದೆಯಲ್ಲ, ಹಂಗೆ ನನಗೆ ಇವತ್ತಾಗಿರೋಷ್ಟು ಟೈರ್ಡ್ನೆಸ್ಸು ಎಂಟೈರ್ ಸೈಕ್ಲಿಂಗ್ ಜರ್ನಿಲಿ ಯಾವತ್ತೂ ಆಗಿರಲಿಲ್ಲ. ಸರಿಯಾಗಿ ಊಟ ಮಾಡಬೇಕಿತ್ತು, ನಾನು ಸರಿಯಾಗಿ ಎಕ್ಸ್ಟ್ರಾ ಪಾರ್ಸಲ್ ತೊಗೊಂಬರ್ಬೇಕಿತ್ತು. ಬಟ್ ಸಖತ್ ಸುಸ್ತಾಗ್ಬಿಟ್ಟಿತ್ತು. ನಾಳೆಯಿಂದ ಸರಿಯಾಗಿ ಪ್ಲ್ಯಾನ್ ಮಾಡಬೇಕು. ಇವತ್ತು ಸ್ವಲ್ಪ ಮಿಸ್ ಆಗಿಬಿಡ್ತು ನನಗೆ ಯೂಟ್ಯೂಬ್ ವಿಡಿಯೋ ಎಡಿಟ್ ಮಾಡ್ತಾ. ಇಟ್ಸ್ ಓಕೆ. ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ? ಹೋರಾಡೋಣ. ಲಿಟ್ರಲಿ ನೋಡಿ, ಕೈಯಲ್ಲಿ ಹೆಂಗಾಗೋಗ್ಬಿಡು.
ಯಪ್ಪ ಸಾವು. ಫುಲ್ ಟಾಪಿಗೆ ಬಂದರೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಈ ವ್ಯೂ ಪಾಯಿಂಟಿಂದ ನಿಂತ್ಕೊಂಡು ನೋಡಿದ್ರೆ ಈ ಥರ ಒಂದು ಒಳ್ಳೆ ವ್ಯೂ ಕಾಣುತ್ತೆ. पानी की बहुत दिक्कत है। बहुत दिक्कत है इधर, पानी भी नहीं है. हाँ ऑक्सीजन नहीं है, सांस फूल रहा है, हाँ फिर आप साइकिलिंग कर रहे हैं, अकेले ही है? अकेले ಹೋಗಿ ಅಣ್ಣ ತಿನ್ನೋಕೆ ಕುರ್ಕುರೆ ಕೊಡ್ತವ್ರೆ. ಲಿಟ್ರಲ್ಲಿ ಕುಡಿಯೋಕೆ ನೀರನ್ನು ಕೊಟ್ಟರು, कुरकुरे कोट भाई. थैंक यू सो मच. आगे कितना दूर पे खाना मिलेगा? आगे हाँ आगे पूरा टॉप चढ़ के ना, हाँ डाउन उतर के नीचे ढाबे हैं। अभी ये टॉप चढ़ गए तो बस हाँ। आगे चढ़ा ही नहीं है? नहीं है, बस ये थोड़ा सही है। यही है ना? हाँ यही है। मेरा जीवन चल गया भाई. हाँ। बस थैंक यू सो मच यार. आपका नाम? मेरा नाम गोपी है। गोपी. हाँ मैं हिमाचल से हूँ। मेरा नाम सुदर्शन. सुदर्शन है। मुंह से बात भी नहीं आ रहा है. नहीं आ रहा है ये तो। ठीक है भाई, थैंक यू सो मच. तो चॉकलेट खाओगे? भाई थैंक यू सो मच. और कुछ नहीं बस हाँ स्मोकिंग करते हो? मरना है क्या मैं? अಣ್ಣ ಸಿಗರೇಟ್ ಹೊಡಿತೀನಿ ಅಂತ ಕೇಳ್ತವನೆ. ಸತ್ತು ಹೋಗ್ಬಿಡ್ತೀನಿ. नहीं नो सिगरेट. हाँ सिगरेट पिया तो इधर ही मरेगा मैं. थैंक यू सो मच भाई. वेलकम। थैंक यू. किससे आएगा ब्लॉग? क्या नाम से आएगा? ಸುದರ್ಶನ್ ಸಂಚಾರಿ. सुदर्शन संचारी। ನನ್ನ ಜೀವನದಲ್ಲೇ ಇದೆಲ್ಲ ತಿಂತಿರ್ಲಿಲ್ಲ ಗುರು. ನಾನು ಹೆಂಗಿದೆ ಗೊತ್ತಾ ಗೈಸ್, ನೀವು ಎಷ್ಟು ದೂರಕ್ಕೆ ನೋಡ್ತೀರೋ ಅಷ್ಟು ದೂರದಿಂದಲೂ ಬರ್ತಾ ಇರತ್ತೆ ಸುಮ್ಮನೆ ಸೈಕಲ್ ತುಳ್ಕೊಂಡು. ಅಪ್ಪ ಅವ ಅಣ್ಣನ ಹೆಸರು ಗೋಪಿ ಅಂತ. ನಿಜ ಅದನ್ನು ತಿಂದರೆ ಹೆಂಗೋ ಸ್ವಲ್ಪ ಉಸಿರಾಡ್ಬೋದು ನೋಡಿ. ಆ ಬೆಟ್ಟ ಹತ್ಸ್ಬಿಟ್ರೆ ಮುಗೀತು, ಆಮೇಲೆ ಡೌನ್ ಅಂತೆ. ನೋಡಿ ನಾವು ಹತ್ತಿಸ್ಕೊಂಬಂದಿದ್ದು ಅಲ್ಲಿಂದ ಇದೊಂದು ಬೆಟ್ಟ. ಈ ಥರದ 5-6 ಬೆಟ್ಟ ಕ್ರಾಸ್ ಮಾಡಿದ್ದೀನಿ ಬೆಳಗ್ಗೆಯಿಂದ, ಆಯಿತಾ. ಪ್ರತಿ ಬೆಟ್ಟ ಕ್ರಾಸ್ ಮಾಡುವಾಗ್ಲೂ ಸಖತ್ ಸ್ಟ್ರೆಸ್ ಆಗುತ್ತೆ. ನಾನು ಸ್ವಲ್ಪ ಪ್ರತಿ ಬೆಟ್ಟ ಹತ್ತುವಾಗ್ಲೂ ಸಖತ್ ಎನರ್ಜಿ ಬೇಕು. ನಾನು ಅರ್ಜೆಂಟಾಗಿ ಪ್ರೋಟೀನ್ ಪೌಡ್ರೆಲ್ಲ ತೊಗೋಬೇಕು, ನನಗೆ ಆಗ್ತಿಲ್ಲ. ನಾನು ಅಲ್ಲಿಗೆ ಹುಡುಕ್ದೆ ಮನಾಲಿನಲ್ಲಿ ಪ್ರೋಟೀನ್ ಪೌಡ್ರ್ ಸಿಗುತ್ತೆ ಅಂತ, ಸಿಗಲಿಲ್ಲ. ಸೊ ಗುಡ್ ಬೈ. ಘಾಟಾ ಲೂಪ್ಸು, ಈ ಹೇರ್ ಪಿನ್ ಬೆಂಡ್ಸು, ಇದನ್ನೆಲ್ಲ ಕನ್ಸಲ್ಲಿ ಏನಾದರೂ ನೆನ್ಪು ಮಾಡ್ಕೊಂಬಿಟ್ರೆ ಹಂಗೆ ಎಚ್ಚರಾಗ್ಬಿಡುತ್ತೆ ನನಗೆ. ಅಂಥ ದುರ್ಗತಿ ತೋರಿಸ್ಬಿಡ್ತಿದ್ದು ನೋಡಿ. ಇದೇ ದಿಬ್ಬ ಲಾಸ್ಟ್ ಅಂತ ಹೇಳಿದ್ದಾರೆ. ನೋಡೋಣ ಇದರಿಂದ ಮುಂದಕ್ಕೆ. ಇದರಿಂದ ಮುಂದಕ್ಕೆ ಆಲ್ಮೋಸ್ಟ್ ಡೌನ್ ಇರುತ್ತೆ. ಡೌನ್ ಇಳಿದ್ಬಿಟ್ರೆ ಅಲ್ಲಿ ಡಾಬಾ ಸಿಗುತ್ತೆ, ಅಲ್ಲೇ ಮಲ್ಕೊಂಬಿಡ್ತೀನಿ ಇವತ್ತು. ನಾವು ಇವಾಗ ನಕೀಲ ಪಾಸಿಗೆ ಬಂದಿದ್ದೀವಿ. 15,500 ಅಡಿ ಎತ್ತರದಲ್ಲಿದೆ ಇದು. ಇಷ್ಟೊಂದೆಲ್ಲ ಟಯರ್ಡ್ ಆಗಿದ್ರು ಒಂದು ಹೋಪ್ ಇಟ್ಕೊಂಡು ಸೈಕಲ್ ತುಳಿತಾ ಇದ್ದೀನಿ. ಈ ಬೆಟ್ಟ ಇಲ್ಲಿಂದ ಕೆಳಗೆ ಇಳಿದಿದ ತಕ್ಷಣ ಊಟ ಸಿಗುತ್ತೆ ಅಂತ. ಅಕಸ್ಮಾತ್ ಏನಾರು ಊಟ ಸಿಕ್ಕಿಲ್ಲ ಅಂದ್ಕೊಳ್ಳಿ, ಸತ್ತೆ ನಾನು. ನಿಮಗೆ ಅಲ್ಲಿ ಕಾಣಿಸ್ತಿದೆಯಲ್ಲ ಒಂದಿಷ್ಟು ಮನೆಗಳು, ಅಲ್ಲಿಗೆ ಹೋಗ್ಬೇಕು. ಹೀಗೆಲ್ಲ ಡೌನ್ ಇಳಿಸ್ಕೊಂಡವ್ರೆ ಅಲ್ಲಿಗೆ ಹೋಗ್ತೀವಿ. ನೋಡಿ ಇಲ್ಲಿ ವ್ಯೂ ಹೆಂಗಿದೆ ಅಂತ. ನಾವು ಈ ಬೆಟ್ಟದಿಂದ ಇಳಿದಿದ್ದು ಬರೀ 100 ಮೀಟ್ರ್ ಮಾತ್ರ. 4,500 ಮೀಟ್ರ್ ಆಲ್ಟಿಟ್ಯೂಡಲ್ಲಿ ಇದ್ದೀವಿ ನಾವು. ವ್ಯೂ ಮಾತ್ರ ಸಖತ್ತಾಗಿದೆ. ಈ ಬೆಟ್ಟ ಬಂದ್ಬಿಟ್ಟು ಸೂರ್ಯನ ಕಿರಣನ ತಡೆ ಹಿಡಿತಿದೆ, ಹಾಗಾಗಿ ಆ ಬೆಟ್ಟದ ತುದಿಗೆ ಮಾತ್ರ ಸೂರ್ಯನ ಕಿರಣ ಬಿದ್ದಿದೆ. ಬರೀ ಗಣ್ಣಿಗೆ ನೋಡೋದಕ್ಕೆ ಸೂಪರಾಗಿ ಕಾಣಿಸ್ತಿದೆ. ಹಾಂ ಆಯ್ತು. ಸೊ ಸದ್ಯಕ್ಕೆ ನಾವು ಅವತ್ತೊಂದಿಷ್ಟು ಬುದ್ಧ ಲಾಮಗಳು ಬಂದಿದ್ರಲ್ಲ, ಬುದ್ಧಿಸ್ಟ್ ಲಾಮಗಳು ಬಂದು, ನಾನು ಅಜಯ್ ಅಣ್ಣ ಇಲ್ಲೊಂದು ಡಾಂಬರ್ದು ನಿಂತಿತ್ತು ಲಾರಿ, ಇಲ್ಲಿ ಊಟ ಮಾಡಿದ್ವಿ. ಸೊ ಅದೇ ಹೋಟ್ಲಲ್ಲಿ ಮತ್ತೆ ಉಳ್ಕೊತಾ ಇದ್ದೀವಿ. ಇಲ್ಲಿ ಅಕ್ಕ ಸೈಕಲ್ ಹೊಡಿತಾಳೆ. ಹಾಂ मैं पकड़ लिया, आप जा सकते हैं. हाँ ಸೊ ನನ್ನ ಸೈಕಲ್ನ ಟ್ರಯಲ್ ನೋಡ್ತವ್ರೆ. ಅದು ಸ್ವಲ್ಪ ಕಷ್ಟ ಆಗ್ತಿದೆ ಅವ್ರಿಗೆ ಹೊಡಿಯೋದಕ್ಕೆ. ಅಲ್ಲೊಂದು ಬೆಡ್ಲಾಡ್ ಥರ ಇದೆ, ಅಲ್ಲೇ ಮಲ್ಕೋತೀನಿ. ಇಲ್ಲಿ ಊಟಕ್ಕೂ ಹೇಳಿದ್ದೀನಿ. ಸಮಯ ಎಷ್ಟು ಅಂದ್ಕೊಂಡಿದ್ದೀರಾ? ಆವಾಗಲೇ ಒಂದು 7:15 7:45 ಆಗಿದೆ. ನೋಡಿರಿ ಇನ್ನು ಎಷ್ಟೊಂದು ಬೆಳಕಿದೆ ಅಂತ.
ಪೂರ್ವದಿಂದ ಪಶ್ಚಿಮಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ, ಲಡಾಖ್ ರೀಜನಲ್ಲಿ ಯಾವ ಕಡೆ ಹೋದ್ರೂ ಬರೀ ರಾಜ್ಮಾ ಚಾವಲ್ ಮಾತ್ರ ಸಿಗೋದು. ನಾನು ಅದಕ್ಕೆ ಆಮ್ಲೆಟ್ ಮಾಡೋಕ್ಕೆ ಹೇಳಿದ್ದೀನಿ. बोलता है तो आप उसको कुश्ती खाते तो नहीं चलाते हो, तो आपका ही रहता है ना, नहीं चलेगा, वही बोल रहे हैं भैया ने बाद में रह जाओ. होता है ऑटोमेटिक होता है, ऑटोमेटिक ऑटोमेटिक होता है ವೀಡಿಯೋದಲ್ಲಿ ತುಂಬ ಲ್ಯಾಗ್ ಇತ್ತು ಅನ್ಸಿದ್ರೆ ಕ್ಷಮೆ ಇರಲಿ. ಇವತ್ತು ನನಗೆ ಬರೀ ಕೈ ಕಾಲು ಆಡ್ಸೋಕ್ಕೂ ಆಗ್ತಿರ್ಲಿಲ್ಲ. ಇವಾಗಲೂ ಅಷ್ಟೇ ಸಖತ್ ಬಾಡಿ ಪೇನ್ ಇದೆ. ಮಲ್ಕೊಂಬಿಡ್ತೀನಿ. ನಾಳೆ ಸಿಗೋಣ ಗೈಸ್. 100K ಆಗಿರುತ್ತೆ ನಂದು ಬೆಳಿಗ್ಗೆ ಅಷ್ಟೊತ್ತಿಗೆ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ. ಮತ್ತು 100K ಸೆಲೆಬ್ರೇಷನ್ ಜೋರಾಗಿ ಮಾಡ್ತೀನಿ. ಸಿಗೋಣ. ಬಾಯ್ ಬಾಯ್. ಗುಡ್ ನೈಟ್.